ನನ್ನ ಹೆಸರು ಮೈಸೂರು ರಾಜು ಅಂತ. ನಾನು ಚಲನಚಿತ್ರ ನೃತ್ಯ ನಿರ್ದೇಶಕ ಹಾಗೂ ಕುಚುಕು ಚಿತ್ರದ ನಿರ್ದೇಶಕ. ವಿಷಯ ಏನಪ್ಪ ಅಂತಂದರೆ, ನಮ್ಮದು 22ನೇ ತಾರೀಕು ಕುಚುಕು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ಅತ್ಯಗತ್ಯವಾಗಿದೆ. ನಾನು ಏನಂತಂದರೆ ತುಂಬ ಎಲ್ಲ ನಮ್ಮೊಂದು ಟೀಮು ತುಂಬ ಕಷ್ಟದಿಂದ ತುಂಬ ಇಷ್ಟವಾಗಿ ಮಾಡಿದ್ದೀವಿ ನಮ್ಮ ಈ ಸಿನಿಮಾನ. ಒಂದು ಬೆಸ್ಟ್ ಕಾನ್ಸೆಪ್ಟ್ ಅಂದರೆ ಒಂದು ಫ್ರೆಂಡ್ಶಿಪ್ ಸಬ್ಜೆಕ್ಟು. ಒಬ್ಬರೊಬ್ಬರು ಬಿಟ್ಕೊಡ್ತಾರಂಥ ಕಾಲೇಜಲ್ಲಿರೋಂಥ ಬೆಸ್ಟ್ ಫ್ರೆಂಡ್ಸು, ಅವರು ಫ್ರೆಂಡ್ಶಿಪ್ಪಲ್ಲಿ ಮಧ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ ಒಂದು ಸಿನಿಮಾ ಒಂದು ಎಳೆ ಆಗಿರುತ್ತೆ. ಅದ್ರ ಲೈಫಲ್ಲಿ ಎಲ್ಲರೂ ಒಂದು ತಂದೆ ತಾಯಿ ಪೋಷಕರು ಮಕ್ಕಳನ್ನ ಯಾವ ಥರ ಬೆಳೆಸಬೇಕು ಅನ್ನೋದು ಒಂದು ನಮ್ಮ ಸಿನಿಮಾದು ಒಂದು ಎಲ್ಲ ಸಾಂಸಾರಿಕ ಚಿತ್ರವಾಗಿರುತ್ತೆ. ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಸರ್, ನಿಮ್ಮ ಪಿಕ್ಚರ್ ಪ್ರಮೋಷನ್ನು ಭಾಳ ದೊಡ್ಡ ಮಟ್ಟಕ್ಕೆ ಕೂಡ ಆಯಿತು. ಈಗ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಜಯಮಾಲಾ ಮೇಡಮ್ ಬಂದು ಅವರ ಅಮೃತ ಹಸ್ತದಿಂದ ಅದನ್ನು ಪ್ರಮೋಷನ್ ಮಾಡಿದ್ರು. ಹೇಗೆ ಅನ್ನಿಸ್ತು ಸರ್ ಅವತ್ತು? ಸರ್, ಅವತ್ತು ತುಂಬ ಖುಷಿ ಆಯಿತು ಸರ್. ನನಗೆ ಎಲ್ಲ ಏನು ಅಂತಂದ್ರೆ, ನಮ್ಮ ಗೋಲ್ಡ್ ಸುರೇಶ್ ಅವರು ಮತ್ತು ನನ್ನ ಫ್ರೆಂಡ್ಸು ಗುರು ಅಂತ ಒಬ್ರು ಇದ್ರು ಅಲ್ಲಿ, ಮತ್ತು ಮನಮೋಹನ್ ಅಂತ, ಅವರು ನನ್ನ ಭಾಳ ಫ್ರೆಂಡ್ಸು ಸರ್. ಅವರು ನನಗೆ ಇಲ್ಲ ಸರ್, ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಈ ಥರ ಮೇಡಮ್ ಎಲ್ಲ ಬರ್ತಾರೆ, ಬನ್ನಿ ಸರ್ ನಮ್ಮ ಸಿನಿಮಾ, ನಮ್ಮ ಮೈಸೂರವರು ನೀವು, ನಮ್ಮ ಮೈಸೂರು ಸಿನಿಮಾನ ಏನಾದ್ರು ಒಂದು ಮಾಡೋಣ ಬನ್ನಿ ಸರ್ ಅಂತ ಕೂಗಿ ನಮ್ಗೊಂದು ಒಳ್ಳೆ ವೇದಿಕೆ ಕೊಟ್ಟು ಸರ್. ಅವತ್ತು ತುಂಬ ಖುಷಿ ಆಯಿತು ಸರ್. ಹಾಗೆಯೇ ಮುಖ್ಯವಾಗಿ ಪಿಕ್ಚರ್ ಡೈರೆಕ್ಟರ್ಸು ಮತ್ತು ಇನ್ವೆಸ್ಟ್ಮೆಂಟು ಪ್ರೊಡ್ಯೂಸರ್ ಎಲ್ಲ ಯಾರು ಸರ್? ಸರ್, ಈ ಸಿನಿಮಾ ಬಂದು ಪ್ರೊಡ್ಯೂಸರ್ ಬಂದು ನಾಗರತ್ನಮ್ಮ ಅಂತ ಸರ್. ನಾಗರತ್ನಮ್ಮ ಅಂತ, ಅವರು ಮೈಸೂರಿನವರೇ. ಅವರು ಒಂದು ಕೂಲಿ ಕೆಲಸ ಮಾಡ್ಕೊಂಡು ಒಂದು ಮಗನ್ನ ಸಿನಿಮಾದಲ್ಲಿ ಏನೋ ಒಂದು ತರಬೇಕು ಅಂತ ತುಂಬ ಖುಷಿಯಾಗಿದ್ರು ಅವರು. ಮಗ ಸಿನಿಮಾ ಬರೋಕ್ಕಾಗಲಿಲ್ಲ ಅಂತೇಳಿ ನಮ್ಮ ಮೈಸೂರಲ್ಲಿರೋಂಥ ಕಲಾವಿದರನ್ನ ಆರಿಸ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಸರ್. ನಮಗೆ ಸಪೋರ್ಟಾಗಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಸರ್ ಅವರು. ಓಕೆ. ಮತ್ತು ತಾವು ಕೂಡ ಮುಖ್ಯ ವೇದಿಕೆಯಲ್ಲಿದ್ದೀರಾ ನೃತ್ಯ ಕಲಾ ತಂಡದಲ್ಲಿ. ಹೆಂಗೆ ಅನ್ನಿಸ್ತು ಸರ್ ಈ ಪಿಕ್ಚರ್ ಮಾಡಿದಾಗ? ಈ ಸಿನಿಮಾ ಮಾಡಿದಾಗ ತುಂಬ ಇಲ್ಲ ಅಂದರೆ ಸರ್, ಇಂಡಸ್ಟ್ರಿಗೆ ಹೋಗಿ ನಾನು 28 ವರ್ಷ ಆಯಿತು ಸರ್ ಸಿನಿಮಾ, ಕನ್ನಡ ಇಂಡಸ್ಟ್ರಿಗೆ ಹೋಗಿ. ತುಂಬ ಸಿನಿಮಾಗಳು ವಿಷ್ಣು ಸರ್, ಅಂಬರೀಶ್ ಸರ್, ಆಮೇಲೆ ಶಿವಣ್ಣ ಸರ್, ಪುನೀತ್ ಸರ್, ಎಲ್ಲರ ಹತ್ರ ಹಿಂದೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗಿ ಕೆಲಸ ಮಾಡಿದ್ದೀನಿ ಸುಮಾರು ತುಂಬ ಸಿನಿಮಾಗಳಿಗೆ. ನಾನು ಕೊರಿಯೋಗ್ರಾಫರ್ ಆಗಿ 28 ಸಿನಿಮಾ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದ್ದೀನಿ ಸರ್. ಈ ಡೈರೆಕ್ಟರ್ ಅಂತ ಬಂದಾಗ ಇದು 2ನೇ ಸಿನಿಮಾ ಸರ್ ನಾನು ಡೈರೆಕ್ಟ್ ಮಾಡೋದು. ಮೊದಲನೇ ಸಿನಿಮಾ ಬಂದು ನೃತ್ಯಂ ಅಂತ ಸಿನಿಮಾ ಮಾಡಿದ್ದೆ. ಇದು 2ನೇ ಸಿನಿಮಾ ಕುಚುಕು ಅಂತ ಸರ್. ಓಕೆ. ಆಮೇಲೆ ಜಯಮಾಲಾ ಮೇಡಮ್ ಒಂದು ಮಾತು ಹೇಳ್ತಾರೆ, ಈ ಸರಿ ಚಿತ್ರಮಂಡಳಿ ಅಧ್ಯಕ್ಷರಾಗಿ ಅಲ್ಲಿ ಪಿಕ್ಚರ್ ಪ್ರಮೋಷನ್ ಮಾಡಿದ್ದು ಭಾಳ ಖುಷಿ ಆಯ್ತು ನನಗೆ ಅಂತ ಕೂಡ ಹೇಳ್ತಾರೆ. ಸರ್ ಅದೇನೆ ಸರ್, ತುಂಬಾ ಖುಷಿ ಆಯ್ತು ಸರ್. ನಮಗೂ ಆ ವೇದಿಕೆ ಸಿಗುತ್ತೆ ಅಂತ ನಮ್ಗೆ ಖಂಡಿತ ಸರ್, ಖಂಡಿತ ನಮಗೆ ಆ ವೇದಿಕೆ ಒಂದು ಮೇಡಮ್ ಮುಂದೆ ನಮ್ಗೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಕೆ ಒಂದು ಒಳ್ಳೆ ವೇದಿಕೆ ಸಿಕ್ತು. ಮತ್ತೆ ಅಲ್ಲಿ ಮೇಡಮ್ ಡಾಕ್ಟರ್ ಒಬ್ರು ರೇಖಾ ಮೇಡಮ್ ಅಂತ ಇದ್ರು, ಅವ್ರಿಗೊಂದು ನಮ್ಮ ಕುಚುಕು ತಂಡದಿಂದ ಅವ್ರಿಗೊಂದು ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹೌದು, ಏಕೆಂದ್ರೆ ಅವ್ರದ್ದೊಂದು ಬ್ರ್ಯಾಂಡ್ ಇದೆ, HRC ಅಂದ್ಬಿಟ್ಟು ಒಂದು ಒಳ್ಳೆ ಬ್ರ್ಯಾಂಡ್ ಇದೆ. ಹೌದು ಸರ್. ಹಾಗಾಗಿ ಅಲ್ಲಿ ಇವತ್ತು ವೇದಿಕೆ ಸಿಕ್ಕಿದ್ದು ಬಹಳ ಖುಷಿ ಆದ ವಿಚಾರ. ಹೌದು ಸರ್, ಹೌದು ಸರ್. ಅವರು ನಿಮ್ಗೆ ಚಾನ್ಸ್ ಕೊಡ್ಲಿಲ್ಲ ಅಂದಿದ್ರೆ ಇವತ್ತು ಪಿಕ್ಚರ್ ಪ್ರಮೋಷನ್ ಮೈಸೂರಿನಲ್ಲಿ ಆಗ್ತಿಲ್ಲ ಅಂತ ನನ್ನ ಭಾವನೆ ಸರ್. ಹೌದು ಸರ್, ಅಂದ್ರೆ ಬೇರೆ ತರ ಆಡಿಷನ್ ಆಗ್ಬೇಕಾಯ್ತು. ಹೌದು ಸರ್. ಯಾಕಂದ್ರೆ ನಾವು ಎಲ್ಲಾ ಕಡೆ ಪ್ರಯತ್ನ ಮಾಡ್ತಾನೆ ಇದೀವಿ ಸರ್. ಈ ಕಾಲೇಜ್ಗಳು ಮತ್ತೆ ಎಲ್ಲಾ ಕಡೆ ಒಂದ್ ಸ್ವಲ್ಪ ಈ ಕಾಲೇಜ್ ಕಂಟೆಂಟ್ ಆಗಿರೋದ್ರಿಂದ ಈ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನ ಜಾಸ್ತಿ ನಾವು ಕ್ಯಾಚ್ ಮಾಡ್ತಾ ಇದೀವಿ ಸರ್. ಹಾಗಾಗಿ ಅದು ಇದು ಎಲ್ಲ ಮಾಡ್ತೀವಿ ನಮಗೆ. ಅಂದ್ರೆ ಅದಕ್ಕಿಂತ ದೊಡ್ಡ ವೇದಿಕೆ ಸಿಗ್ತದೆ ನನಗಿದು. ಅದು ತುಂಬಾ ಖುಷಿ ಆಗುವಂತ ವಿಚಾರನೇ ಸರ್ ನನಗೆ. ಸರ್, ಹೀರೋ ಯಾರು ಬರ್ತಾರೆ ಪಿಕ್ಚರ್ ಅಲ್ಲಿ? ಹೀರೋ ಬಂದು ಸುನಿಲ್ ಅಂತ, ಮತ್ತೆ ಇನ್ನೊಬ್ರು ಬಸವರಾಜ್ ಕುಮಾರ್ ಅಂತ. ಅವರು ಇಬ್ರು ಹೀರೋಗಳೇನೆ. ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್. ಇವಾಗ ಕುಚುಕು ಅಂತ ಅಂದ್ರೆ ವಿಷ್ಣುವರ್ಧನ್ ಮತ್ತೆ ಅಂಬರೀಶ್ ಸರ್ ಹೆಂಗೆ, ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ಅವರಿಬ್ರು ಇರ್ತಾರೆ ಸರ್. ಇಬ್ರು ನಾಯಕರು ನಟರು ಎಲ್ಲಿವರು ಸರ್? ಅವರು ಒಬ್ರು ಬಂದು ದಾವಣಗೆರೆ ಅವರು, ಇನ್ನೊಬ್ರು ಬಂದು ಬೆಳಗಾಂ ಸೈಡ್ ಅವರು ಸರ್. ಮತ್ತೆ ನಾಯಕ ನಟಿ ಬಂದು ಅವರು ಪ್ರೇಮಲೋಕ ಅಂತ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು, ಪ್ರಿಯದರ್ಶಿನಿ ಅಂತ. ಅವರು ಬಂದು ಇಲ್ಲಿ ಸ್ವಂತ ನಮ್ಮ ಮೈಸೂರಿನವರೇ. ಅವರು ಇವಾಗ ಬೆಂಗಳೂರಿನಲ್ಲಿ ಅಲ್ಲಿ ಇದ್ದಾರೆ ಸರ್. ಮತ್ತೆ ನಮ್ಮ ಹೆಮ್ಮೆಯ ಅಶ್ವಥ್ ಅವ್ರ ಮಗ ಅವರು ಕೂಡ ಮಾಡಿದ್ದಾರೆ. ಅವ್ರ ರೋಲ್ ಏನು ಸರ್? ಶಂಕರ್ ಅಶ್ವಥ್ ಸರ್ ಬಂದು ನಮ್ಮ ನಾಯಕ ಇದಾರಲ್ಲ, ಅವರ ತಂದೆ ಕ್ಯಾರೆಕ್ಟರ್ ಅಂದ್ರೆ ಮಾತ್ರ ಅವ್ರದ್ದು ಕ್ಯಾರೆಕ್ಟರ್ ಮಾತ್ರ ಅವರು ಎರಡು ಥರ ಕ್ಯಾರೆಕ್ಟರ್ ಬರುತ್ತೆ ಸರ್ ಶಂಕರ್ ಅಶ್ವಥ್ ಸರ್. ಒಂದು ಏಜ್ ಇದ್ದಾಗ, ಜಾಸ್ತಿ ಏಜ್ ಆದಾಗ ಯಾವ ಥರ ಇರ್ತಾರೆ ಅನ್ನೋದು ಆ ನಟನೆ ಮಾತ್ರ ಅದ್ದೂರಿಯಾಗಿ ಮಾಡಿದ್ದಾರೆ ಸರ್. ಅವ್ರ ಪರ್ಫಾರ್ಮೆನ್ಸ್ ಬ್ಯೂಟಿಫುಲ್ ಆಗಿದೆ. ಶಂಕರ್ ಅಶ್ವಥ್ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ಒಂದೊಳ್ಳೆ ನಮ್ಮ ಸಿನಿಮಾಗೆ ಆ ಕತೆಗೆ ಏನು ಬೇಕೋ ಆ ಥರ ಒಳ್ಳೆ ವರ್ಕ್ ಮಾಡಿದ್ದಾರೆ ಸರ್ ಅವರು. ಹಾಗೇನೆ ಮುಖ್ಯವಾಗಿ ನಾವು ಒಬ್ಬರನ್ನ ಮಾತಾಡಿಸ್ಲೇಬೇಕು.
ಹೀರೋ ಇದ್ಮೇಲೆ ಈ ವಿಲನ್ ಬಗ್ಗೆ ಮಾತಾಡಬೇಕು, ಇಲ್ಲಾಂದ್ರೆ ಚಲನಚಿತ್ರಕ್ಕೆ ಅದಕ್ಕೆ ಬೆಲೆನೇ ಇರಲ್ಲ ಅಂತ. ವಿಲನ್ ಸರ್, ವಿಲನ್ ಬಂದು ನಮ್ಮ ಬಲರಾಜ್ ಒಡಿ ಸರ್. ಮೇನ್ ವಿಲನ್ ಅಂತಾನೆ ಬಲರಾಜ್ ಒಡಿ ಮತ್ತೆ ಶಿವಾಜಿ ಅಂತ. ಅದಾದಮೇಲೆ ನೆಕ್ಸ್ಟ್ ಕಾಲೇಜ್ ಅಂತ ಬಂತ ಅಂದಾಗ ಕೈಲಾಶ್ ಕುಟ್ಟಪ್ಪ ಅಂತ, ಅವರು ತುಂಬ ನಮ್ಮ ಮೈಸೂರಿನವರೇ. ಅವರು ತುಂಬ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಈ ಕಾಲೇಜು ಯೂತ್ಗಳಿಗೆ ಯಾವ ಥರ ಇರಬೇಕು ಅದನ್ನ ತುಂಬ ಒಂದು ಒಳ್ಳೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್ ಅವರು. ಈಗ ಹೀರೋ ಆಯ್ತು, ಹೀರೋಯಿನ್ ಆಯ್ತು, ವಿಲನ್ ಆಯ್ತು, ಮತ್ತೆ ನೀವು 2 ರೋಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೀವೇನೆ. ಒಂದು ನೃತ್ಯ ಸಂಬಂಧಪಟ್ಟಂಗೆ, ಇನ್ನೊಂದು ಡೈರೆಕ್ಷನ್ ಸಂಬಂಧಪಟ್ಟಂಗೆನೆ. ಈಗ ಕಷ್ಟ ಆಗಿಲ್ವಾ ನಿಮ್ಗೆ? ಸರ್ ಕಷ್ಟ ಅಂತಂದ್ರೆ ಸಾಂಗ್ ಅಂತ ಬಂದಾಗ ಇವಾಗ ನಾನು ಒಬ್ಬ ಕೊರಿಯೋಗ್ರಾಫರ್ ಅಂತ ಆದ್ಮೇಲೆ ಇವಾಗ ತುಂಬ ಜನ ಕೊರಿಯೋಗ್ರಾಫರ್ ಇರಿ ಸಾಂಗ್ ಯಾವ ಥರ ಕೊರಿಯೋಗ್ರಫಿ ಮಾಡಿರ್ತಾರೆ ಅನ್ನೋದನ್ನ ನೋಡೋಕೆ ಕ್ಯೂರಿಯಾಸಿಟಿ ಇರುತ್ತಲ್ಲ ಸರ್. ಹಾಗಾಗಿ ಇದನ್ನು ಮಾಡ್ತಾ ಫಸ್ಟು ನಾವು ಟಾಕಿ ಪೋಸ್ಟರ್ ಏನಿದೆ ಕಂಪ್ಲೀಟ್ ಮುಗಿಸಿ ಆಮೇಲೆ ಸಾಂಗ್ ಪೋಸ್ಟರ್ನೇ ಸಪ್ರೇಟ್ ಮಾಡೋದು ಸರ್. ಒಂದೊಂದು ಸಾಂಗ್ನ 2 ದಿನ ಮಾಡೋದು. ಒಂದು ಸಾಂಗ್ 2 ಸಾಂಗ್ ಬಂದು ಮಂಗಳೂರು ಸೈಡಲ್ಲಿ ಹೋಗಿ ಮಾಡಿದ್ವಿ ಸರ್. ಇನ್ನೊಂದು ಸಾಂಗ್ ಕಾಲೇಜ್ ಸಾಂಗ್ ಬಂದಿಲ್ಲ ಮೈಸೂರಿನಲ್ಲೇ ಮಾಡಿದ್ವಿ, MIT ಕಾಲೇಜಲ್ಲಿ. ಇನ್ನೆಲ್ಲ ಮಾಮೂಲಿ ಮಾಡಿದ್ವಿ ಸರ್ ಇಲ್ಲೇ ಮೈಸೂರಿನಲ್ಲೇ. ಮತ್ತೊಮ್ಮೆ ಈಗ ಇಷ್ಟೆಲ್ಲ ನೀವು ಮಾತಾಡ್ತಾ ಇದ್ದೀರಾ, ಮತ್ತೊಮ್ಮೆ ಪಿಕ್ಚರ್ ಹೆಸರು ಮತ್ತೆ ಕೇಳೋಣ ಸರ್ ತಮ್ಮ. ಸರ್ ಕುಚುಕು ಅಂತ ಸರ್, ಸಿನಿಮಾ ಹೆಸರು ಕುಚುಕು. ಕುಚುಕು ಅಂದ್ರೆ ವಿಷ್ಣು ಸಾರು, ಅಂಬರೀಶ್ ಸಾರು ಇವರೇ ನೆನಪಾಗೋದು ಇಡೀ ರಾಜ್ಯಕ್ಕೆ, ದೇಶಕ್ಕೆ. ಹೌದು ಸರ್. ಯಾರೆಲ್ಲ ಕನ್ನಡಿಗರು ಇದಾರೆ ಪ್ರಪಂಚದಲ್ಲಿ, ಕುಚುಕು ಅಂತ ಬರೋದು 2 ದಿಗ್ಗಜರು. ಖಂಡಿತ ಸರ್. ಆದ್ರೆ ಇವಾಗ ಕುಚುಕು ಅಂತಂದ್ರೆ ಇವಾಗ ಏನೋ ಬಾರ ಮಗ ಕುಚುಕು ಅನ್ನೋ ಅವ್ರ ಫ್ರೆಂಡ್ಸ್ಗಳು ಯಾರೇ ಆದ್ರೂ ಕ್ಯಾಜುವಲ್ ಆಗಿ ಮಾತಾಡ್ತಾರಲ್ಲ ಸರ್. ಹಾಗಾಗಿ ಅವರೇ ಮೇನ್ ಸರ್ ನಮ್ಮ ಸಿನಿಮಾದಲ್ಲಿ, ಅವರೇ ಮೇನು. ಆಮೇಲೆ ಪೋಸ್ಟರ್ಸ್ಗಳಲ್ಲೂ ಅಷ್ಟೇ ಜಾಸ್ತಿ ನಾವು ಅವ್ರನ್ನೇ ಮೆನ್ಷನ್ ಮಾಡಿದ್ವಿ. ವಿಷ್ಣು ಸರ್ ಅಭಿಮಾನಿ ಮತ್ತೆ ಅಂಬರೀಶ್ ಸರ್ ಅಭಿಮಾನಿಗಳೆಲ್ಲ ಸ್ವಲ್ಪ ಥಿಯೇಟ್ರ್ ಬರೋ ಥರ ಎಲ್ಲ ಮಾಡಿದ್ವಿ ಸರ್. ತುಂಬ ಪ್ರಯತ್ನ ಪಡ್ತಾ ಇದೀವಿ. ಆಮೇಲೆ ಸರ್ ಥಿಯೇಟರ್ಗಳು ಎಲ್ಲೆಲ್ಲಿ ಸಿಕ್ಕಿದೆ ಸರ್ ತಮಗೆ? ಸರ್ ಇನ್ನೂ ಥಿಯೇಟರ್ಗಳು ನಾವು ಇನ್ನೂ ಏನು ಫಿಕ್ಸ್ ಮಾಡಿಲ್ಲ ಸರ್. ಇವಾಗ ಪ್ರಮೋಷನ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಏನು ಐಡಿಯಾ ಸರ್? ಥಿಯೇಟರ್ ಐಡಿಯಾ ಏನಿದೆ ಸರ್? ಈಗ ಉದಾಹರಣೆಗೆ ಮೈಸೂರಿನಲ್ಲಿ ಒಂದು ಒಳ್ಳೆ ಹೈಜೆನಿಕ್ ಆದಂತ ಮಲ್ಟಿಪ್ಲೆಕ್ಸ್ ಆಗಿರ್ಬೋದು, ಒಂದು ಒಳ್ಳೆ ಥಿಯೇಟರ್ ಆಗಿರ್ಬೋದು, ಆ ಥರ ಐಡಿಯಾ? ಮೈಸೂರಿನಲ್ಲಿ ಲಿಡೋ ಇಲ್ಲ ಅಂತಂದ್ರೆ ಪ್ರಭಾ ಥಿಯೇಟರ್ ಅಂತ ನಮ್ಮ ಪ್ರೊಡ್ಯೂಸರ್ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಇನ್ನು ಮಲ್ಟಿಪ್ಲೆಕ್ಸ್ಗಳೆಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ರಿಲೀಸ್ ಆಗುತ್ತೆ ಸರ್. ಮತ್ತೆ ಇನ್ನೇನು ಇಷ್ಟಪಡ್ತೀರಾ ಸರ್? ನಾನು ದಯವಿಟ್ಟು ಎಲ್ಲ ಪ್ರಿಯ ಸಿನಿ ರಸಿಕರಿಗೆ ನಮ್ಮ ಕುಚುಕು ಸಿನಿಮಾನ ಬಂದು ಥಿಯೇಟ್ರಲ್ಲಿ ಬಂದು ವೀಕ್ಷಿಸಿ. ಮತ್ತೆ ಎಲ್ಲ ನಾವು ಮೈಸೂರು ಕಲಾವಿದರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ನಮ್ಗೆ ಇದ್ದೇ ಇರಬೇಕು. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ನಮ್ಮ ಸಿನಿಮಾದಲ್ಲಿ ಅಸೋಸಿಯೇಟಾಗಿ ಕೆಲಸ ಮಾಡಿದ ನಮ್ಮ ರವಿಶಂಕರ್ ನಾಗ್ ಅಂತ, ಅವರು ನಮ್ಮ ಜೊತೆಯಲ್ಲಿ 5 ವರ್ಷ ತುಂಬ ಕಷ್ಟಪಟ್ಟಿದ್ದಾರೆ. ಸಿನಿಮಾಗೆ ಹೆಂಗೆ ಬೇಕು ಏನು ಬೇಕು ಎಲ್ಲ ನಾವು ಹೇಳ್ದಾಗ ತುಂಬ ಕೆಲಸ ಮಾಡಿದ್ದಾರೆ. ಇವಾಗ ಅವರೇ ಇಂಡಿಪೆಂಡೆಂಟ್ ಆಗಿ ಒಂದು ಸಿನಿಮಾನ ಮಾಡಿದ್ರು. ಇತ್ತೀಚೆಗೆ ಮಾವುತ ಅಂತ ಒಂದು ಸಿನಿಮಾ ಬಂತು, ಅದು ನೋಡಿ ತುಂಬ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ರೆ ನನಗೆ ಭಾಳ ಖುಷಿ ಆಯಿತು. ನಮ್ಮ ಜೊತೆ ವರ್ಕ್ ಮಾಡಿ ಅವರು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆದರು ಅಂತ ಭಾಳ ಖುಷಿ ಆಗಿದೆ ಸರ್ ನನಗೂ. ಖಂಡಿತ ಸರ್. ಮತ್ತೆ ನೀವು ಇವತ್ತು ಈ ವೇದಿಕೆಯಲ್ಲಿ ಮಾತಾಡ್ತಾ ಇರೋದು ಇನ್ನೊಂದು ವಿಶೇಷ ಇದೆ. ಅದು ನಮ್ಮ ಬೆಂಗಳೂರು ಚಲನಚಿತ್ರ ಮಂಡಳಿಯ ನಿರ್ದೇಶಕರಾಗಿ ಗೆದ್ದಂತಹ ನಮ್ಮ ಲಯನ್ ವೆಂಕಟೇಶ್ ಸರ್, ಕೋರಿಯರ್ ವೆಂಕಟೇಶ್ ಸರ್ ಅವ್ರ ಆಫೀಸಲ್ಲಿ ನೀವು ಮಾತಾಡ್ತಾ ಇರೋದು. ಹೌದು ಸರ್. ಅದು ಅವ್ರಿಗೇನು ವಿಶ್ ಮಾಡ್ತೀರಾ ಸರ್? ಸರ್ ವೆಂಕಟೇಶ್ ಸರ್ ಅವರು ನಾನು ತುಂಬಾ ಪರಿಚಯ ಇದ್ದಾರೆ ಸರ್. ಅವರು ಮತ್ತೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲೆಲ್ಲ ಮೆಸೇಜ್ ಮಾಡ್ತಾನೆ ಇರ್ತಾರೆ. ಮತ್ತೆ ಅವರೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ಆ ಸಿನಿಮಾದಲ್ಲಿ ನಾನು ಕೊರಿಯೋಗ್ರಾಫರ್ ಕೆಲಸ ಮಾಡಿದ್ದೆ. ಅವರು ಇವತ್ತು ಮಾತಾಡುವಾಗ ಅವ್ರು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತದೆ. ವೆಂಕಟೇಶ್ ಸರ್ ಇಲ್ಲ, ಅವರು ನಮ್ಗೆ ಒಂದು ಆಫೀಸಲ್ಲಿ ಬರಮಾಡ್ಕೊಂಡು ನಮಗೆ ನಮ್ಮ ಸಿನಿಮಾ ತಂಡನ ಬರಮಾಡ್ಕೊಂಡು ಒಂದು ಇಲ್ಲಿ ಕುತ್ಕೊಂಡು ಮಾತಾಡೋದಕ್ಕೊಂದು ಅವಕಾಶ ಮಾಡಿಕೊಟ್ಟಂತ ವೆಂಕಟೇಶ್ ಸರ್ಗೂ ತುಂಬಾ ಧನ್ಯವಾದಗಳು ಹೇಳ್ತೀನಿ ಸರ್ ನಾನು. ಸರ್ ಅವ್ರದೇ ಆಫೀಸು, ಅವ್ರದೇ ಪತ್ರಿಕೆಯಲ್ಲಿ ಪಿಕ್ಚರ್ ಪ್ರಮೋಷನ್ ನಾವು ಕೂಡ ಮಾಡ್ತಾ ಇದ್ದೀವಿ, ತಿರುಗುಬಾಣ ಪತ್ರಿಕೆ. ಹಾಗೇನೆ ಇವತ್ತು ಮಾಸಿಕ ಪತ್ರಿಕೆ ಮತ್ತೆ ಪಾಕ್ಷಿಕ ಪತ್ರಿಕೆ ಪ್ರೆಸ್ ಕ್ಲಬ್ ಆಫೀಸ್ ಕೂಡ ಇದು. ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ಚಿತ್ರತಲ ತಂಡಗಳು ಇಲ್ಲಿ ಬಂದಿದ್ದು ಬಹಳ ಖುಷಿ ಆಯ್ತು. ನಾವು ಕೂಡ ಇದನ್ನು ಪ್ರಮೋಷನ್ ಮಾಡೋಕ್ಕೆ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಸರ್. ತಮ್ಮ ಪಿಕ್ಚರ್ ಡೇಟ್ ಇದೆ ಸರ್ ಯಾವತ್ತು? ಸರ್ ಈ ತಿಂಗಳು 22ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ವಿ ಸರ್. ಓಕೆ, ಯಾರು ಬರ್ಬೋದು ಸರ್ ನಿಮಗೆ ಗೆಸ್ಟ್ ಆಗಿ? ಸರ್ ಗೆಸ್ಟ್ ಆಗಿ ಅಂತ ನಾವು ಇನ್ನೂ ಏನು ಪ್ಲಾನ್ ಮಾಡಿಲ್ಲ ಸರ್. ಅದೇ ಬೆಂಗಳೂರಿಗೆ ನಾಳೆ ನಾಳಿದ್ದು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಅದು ನಾವು ಪ್ರೊಡ್ಯೂಸರ್ ಎಲ್ಲ ಹೋಗಿ, ಯಾಕೆಂದ್ರೆ ಕಳೆದ ಸಾರಿ ಮಾವುತ ಪಿಕ್ಚರ್ ಬಂದಾಗ ನಾವೇ ಕೂಡ ಪ್ರಮೋಷನ್ ಎಲ್ಲ ಬಂದಿದ್ವಿ. ಹೀರೋಯಿನ್ ಇಬ್ಬರು ಬಂದಿದ್ರು. ಯಾಕೆ ಅದು ಬರಬೇಕು ಅಂದ್ರೆ ಇವತ್ತು ನಮಗೆ ಇಡೀ ರಾಜ್ಯದಲ್ಲಿ ಮೈಸೂರು ಒಂಥರ ಹಳ್ಳಿ ತರ ಇದ್ದಂಗೆ, ಹಳ್ಳಿ ಸೊಗಡು. ಆ ಹೀರೋಯಿನ್ ಬಂದ್ರೇನೆ ಅದಕ್ಕೊಂದು ಒಳ್ಳೆ ಬೆಲೆ ಇರುತ್ತೆ. ಹಾಗಾಗಿ ಬರೋ ಪ್ಲಾನ್ ಏನೇ ಇರುತ್ತಾ ಅಂತ. ನಮ್ಮ ಹೀರೋಗಳು ಬಂದೇ ಬರ್ತಾರೆ ಸರ್. ನಮ್ಮ ಸಿನಿಮಾ ರಿಲೀಸ್ ದಿನ ಬರಲೇಬೇಕಲ್ಲ ಸರ್ ಅವರು. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಇಷ್ಟೆಲ್ಲ ಮಾತಾಡಿದ್ಕೆ, ನಮ್ಮ ತಿರುಗುಬಾಣ ಆಫೀಸಿಗೆ ಬಂದು ನಮ್ಮ ಪತ್ರಕರ್ತರ ಪಾಕ್ಷಿಕ ಪತ್ರಿಕಾ ಮಾಧ್ಯಮಕ್ಕೆ ಬಂದು ನೀವು ಇಷ್ಟೆಲ್ಲ ನಮ್ಮ ಸಹಕಾರವಾಗಿ ಮಾತಾಡಿದಿರಾ, ಮತ್ತೆ ಎಲ್ಲ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀರಾ. ತಮ್ಮ ಪಿಕ್ಚರ್ ಭಾಳ ಚೆನ್ನಾಗಿ ಬೆಳೀಲಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು.